ಹಲೋ ಫುಡೀಸ್, ಬನ್ನಿ ಇವತ್ತು ನಾವು ಸೇಮಿಯಾ ಕೇಸರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಶಾವಿಗೆಲಿ ನಮಗೆ ಪಾಯಸ ಮಾಡೋದು ಗೊತ್ತು, ಅದೇನ್ರಿ ಸೇಮಿಯಾ ಕೇಸರ್ ಅಂತ ಕೇಳ್ತೀರಾ? ಹಾಗಾದರೆ ಬನ್ನಿ, ನೀವು ಈ ರೀತಿ ಒಂದ್ಸಲಿ ಮಾಡ್ಕೊಂಡ್ರಿ ಅಂದರೆ ನೀವು ಶಾವಿಗೆ ಪಾಯಸದ ಬದಲು ಇದೇ ರೀತಿ ಯಾವಾಗಲೂ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ತುಪ್ಪನ ಸೇರಿಸಬೇಕಾಗುತ್ತೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ದ್ರಾಕ್ಷಿ, ಗೋಡಂಬಿ ಇದೆಲ್ಲನೂ ಸಹ ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ತುಂಬ ಕಂದು ಬಣ್ಣ ಬೇಡ, ನಮಗೆ ಒಂದು ಮೀಡಿಯಮ್ ಆಗಿ ಇದ್ದರೆ ಸಾಕಾಗುತ್ತೆ. ಹದದಲ್ಲಿ ಈ ಪ್ರಮಾಣದಲ್ಲಿ ಇದ್ದರೆ ಸಾಕು. ಇವಾಗ ಇದನ್ನೆಲ್ಲ ಸಹ ಸೈಡ್ಗೆ ತೆಗೆದಿಕ್ಕೋಬೇಕಾಗುತ್ತೆ. ಇದು ಆರಲಿಕ್ಕೆ ಬಿಡಬೇಕು ನಾವು. ಈಗ ಅದೇ ತುಪ್ಪಕ್ಕೆ ಮತ್ತು ಅದೇ ಬಾಣಲಿಗೆ ನಾವು ಒಂದು 100 ಗ್ರಾಮಷ್ಟು ಶಾವಿಗೆನ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಎಣ್ಣೆ ತುಪ್ಪ ಏನು ಸೇರಿಸೋದು ಬೇಕಾಗಿಲ್ಲ, ನೀವು ಬೇಕು ಅಂದರೆ ತುಪ್ಪ ಮಾತ್ರ ಸೇರಿಸ್ಕೊಬೋದು. ಈ ರೀತಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಸಹ ಚೆನ್ನಾಗಿ ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಆಲ್ಮೋಸ್ಟ್ ನಮಗೆ ಇದು ಸಹ ಎಲ್ಲ ರೆಡಿಯಾಗಿದೆ, ಕಂದು ಬಣ್ಣ ಬಂದಿದೆ. ಈಗ ಇದಕ್ಕೆ ನಾನು ಒಂದು 2 ಕಾಫಿ ಗ್ಲಾಸಷ್ಟು ನೀರು, ಅಂದರೆ ಒಂದು 1/4 ಲೀಟ್ರಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರೆಲ್ಲ ಸಹ ಇಷ್ಟೇ ಸಾಕಾಗುತ್ತೆ ನಮಗೆ, ಜಾಸ್ತಿ ನೀರು ನಾವು ಸೇರಿಸೋದು ಬೇಕಾಗಿಲ್ಲ ಇದಕ್ಕೆ. ಈ ರೀತಿ ಚೆನ್ನಾಗಿ ಇದನ್ನು ಅದೇ ನೀರಲ್ಲಿ ಮತ್ತು ಇದು ತುಪ್ಪದಲ್ಲಿ ಹುರಿದಿರೋದ್ರಿಂದ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಬೇಯಬೇಕು ನಮಗೆ. ನೀರೆಲ್ಲ ಹಿಂಗೋಗಬೇಕು, ಜಾಸ್ತಿ ನೀರು ಹಿಂಗೋಗಬಾರ್ದು. ನಾವು ಯಾವ ರೀತಿ ಅನ್ನಕ್ಕೆ ಅಳತೆ ಮಾಡಿ ನೀರು ಇಕ್ತೀವೋ ಅದೇ ರೀತಿ ಇದಕ್ಕೂ ಸಹ ಅಳತೆ ಮಾಡಿ ನೀರು ಇಕ್ಕಬೇಕು. ನೀರಿನ ಪ್ರಮಾಣ ಅನ್ನೋದು ಕರೆಕ್ಟಾಗಿರಬೇಕು ಈ ಸೇಮಿಯಾ ಕೇಸರ್ಗೆ, ಇಲ್ಲಾಂದರೆ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಇದೆಲ್ಲ ಸಹ ಚೆನ್ನಾಗಿ ಬೇಯ್ತಾ ಇದೆ, ನೋಡ್ತಾ ಇದ್ದೀರಾ ನೀವೆಲ್ಲ ಸಹ. ಈ ಹಂತದಲ್ಲಿ ಒಂದು 3/4 ಭಾಗ ಬೆಂದಿದೆ. ಅದೇ ಹಂತದಲ್ಲಿ ನಾನಿಲ್ಲಿ ಕೇಸರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಕಲರ್ ಪೌಡರ್ನ, ಫುಡ್ ಕಲರ್ನ, ಆರೆಂಜ್ ಕಲರ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮತ್ತು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಬೇಕು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಬೋದು. ಈಗ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೊಮ್ಮೆ ಚೆನ್ನಾಗಿ ಕುದಿಬೇಕು. ನಾವು ಇನ್ನೊಂದು ಸ್ವಲ್ಪ ಕುದಿಬೇಕು ಅನ್ನೋವಾಗ ಹಾಕಿದ್ರೆ ಕಲರ್ ಅನ್ನೋದು ಹೀರ್ಕೊಳ್ಳುತ್ತೆ. ಆವಾಗ ನಮಗೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ನೀವೇನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಆದಾಗೆಲ್ಲ ಸಹ ಈ ರೀತಿ ಮಾಡ್ಕೊಬೋದು ಈಸಿಯಾಗಿ. ಇದಕ್ಕೆ ಸಕ್ಕರೆ ಒಂದು 5 ಗ್ರಾಮ್ ಸಕ್ಕರೆ ಆದರೆ ಸಾಕಾಗುತ್ತೆ. ಮತ್ತು ಏಲಕ್ಕಿ ಪೌಡರ್, ನಾನು ಏಲಕ್ಕಿ ಪೌಡರ್ನ ಸೇರಿಸೋದು ವಿಡಿಯೋದಲ್ಲಿ ಸ್ವಲ್ಪ ಡಿಲೀಟ್ ಆಗಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ. ನೀವು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದು ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸಕ್ಕರೆ ಹಾಕಿದ್ಮೇಲೆ ಮತ್ತೆ ನೀರಿನ ಅಂಶ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಗಟ್ಟಿ ಕೇಸರಿ ಬಾತ್ ಥರ ಆಯ್ತಲ್ಲ ಅನ್ಕೋಬೇಡಿ. ಇದು ಗಟ್ಟಿ ಆದಮೇಲೆ ತುಂಬ ಉದುರಾಗಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಪ್ಪನ ನಾವು ಜಾಸ್ತಿ ಹಾಕಿರೋದ್ರಿಂದ ಅದು ನಮಗೆ ಖಂಡಿತವಾಗ್ಲೂ ಉದುರಾಗಿ ಆಗೇ ಆಗುತ್ತೆ. ತಿನ್ನೋವಾಗ ನಿಮಗೆ ಆ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಚೆನ್ನಾಗಿ ಸಕ್ಕರೆ ಎಲ್ಲ ಸಹ ಕರಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ಆ ಪಾಕ ಎಲ್ಲ ಸಹ ಹಿಂಗೋಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿದ್ರಲ್ಲ, ಈಗ ಒಂದು ಕಾಫಿ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ. ಗಟ್ಟಿ ಹಾಲನ್ನ ಸೇರಿಸ್ತಾ ಇದ್ದೀನಿ ನಾನು. ಈ ಹಾಲು ಸಹ ನಮಗೆ ಆಲ್ಮೋಸ್ಟ್ ಒಂದು ಅರ್ಧ ಆಗೋಷ್ಟು ಹಿಂಗೋಗಬೇಕು, ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಲು ಅನ್ನೋದು ನಾವು ಯಾವುದೇ ಕಾರಣಕ್ಕೂ ಕೊನೆಯಲ್ಲಿ ಸೇರಿಸ್ಬೇಕು. ಇನ್ನು ಇದನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ, ಅದನ್ನು ಸಹ ಸೇರಿಸ್ಕೋಬೇಕು. ಇನ್ನು ಲಿಕ್ವಿಡ್ ಆಗಿದೆಯಲ್ಲ, ಮತ್ತು ಗಟ್ಟಿ ಉದುರಾಗಬೇಕು ಅಂತ ಹೇಳಿದ್ರಲ್ಲ ನೀವು, ಅಂದರೆ ಖಂಡಿತವಾಗಲೂ ಇದು ಆರಿದ್ಮೇಲೆ ಸ್ವಲ್ಪ ಉದುರಾಗಿ ಆಗುತ್ತೆ. ಮೊದಲೇ ನಾವು ಸ್ಟವ್ ಮೇಲೇ ಇದನ್ನು ತುಂಬ ಗಟ್ಟಿ ಮಾಡಿದ್ವಿ ಅಂದರೆ ನಮಗೆ ಅದು ಜ್ಯೂಸಿನೆಸ್ ಅನ್ನೋದು ಹೊರಟೋಗುತ್ತೆ. ತಿನ್ನೋವಾಗ ತುಂಬ ಅಂದರೆ ತುಂಬ ಕಡ್ಡಿ ಥರ ಇರುತ್ತೆ. ಅದಕ್ಕೋಸ್ಕರ ಇದು ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಸೇಮಿಯಾ ಕೇಸರ್ ಅನ್ನೋದು ರೆಡಿ ಆಯಿತು. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಆದರೂ ಟ್ರೈ ಮಾಡಿ. ಸೂಪರ್ ಫಾಸ್ಟಾಗಿ ರೆಡಿ ಆಗೋ ಈ ಸೇಮಿಯಾ ಕೇಸರ್ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೂ ಇದಕ್ಕೆ ನೀವು ಬೇಕಾದರೆ ಎಕ್ಸ್ಟ್ರಾ ಬಾದಾಮಿನೂ ಸಹ ಸೇರಿಸ್ಕೊಬೋದು. ಅಂದಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಖಂಡಿತ ತಿಳಿಸಿ ಅಂತ ಕೇಳ್ತಾ ಧನ್ಯವಾದಗಳು.